ಪಾವನಿಂದಾಪುರದ ಜನರು ಎಲ್ಲರೆಲ್ಲರೂ ಬೆಳಗಾಗಲು ಆಶ್ಚರ್ಯ ಕಂಡು ಬೇಕಾದಂತಹ ಭಯವಾಕ್ಯವನ್ನು ಕೊಟ್ಟು ಮಾಯವಾಗ್ತಾರೆ. ಶನಿ ಪ್ರಭಾವದಿಂದ ಕದಿಯದೆ ಕಳ್ಳನಾಗಿದ್ದಂತಹ ವಿಕ್ರಮಾದಿತ್ಯ ಶನಿ ಪ್ರಭಾವದಿಂದ ಕಳೆದುಕೊಂಡಂತಹ ಆ ಕೈಕಾಲುಗಳನ್ನು ಮತ್ತೆ ಪಡೆದಿದ್ದಾನೆ. ಚಂದ್ರಶಯನ ರಾತ್ರಿಯ ಹೊತ್ತಲ್ಲಿ ತನ್ನ ಮಗಳ ಅಂತಃಪುರದಲ್ಲಿ ಬೆಳಕು ಕಾಣಿಸ್ತಾ ಇದೆ. ಅಲ್ಲಿ ವಿಭಾಗದ ಇದ್ದಾನೆ. ಅವನನ್ನು ಕೊಂದುಕೊಂಡು ಹೋಗ್ತೇನೆ ಎನ್ನುವ ಗರ್ವದಿಂದ ಬಂದಿದ್ದ. ಮಾಯದ ನಿದ್ರೆಗೆ ಜಾರಿದ. ಎದ್ದು ನೋಡಿದಾಗ ಕೈಕಾಲುಗಳನ್ನು ಕಳೆದುಕೊಂಡ ವಿಭಾಗನಿಗೆ ಕೈಕಾಲು ಬಂದಿದೆ. ಇದೇನು ಎಂದು ಕೇಳಿದಾಗ ಇದಕ್ಕೆಲ್ಲ ಉತ್ತರವನ್ನು ನಾನು ರಂಗು ಮಹಲ್ನಲ್ಲಿ ಕೊಡುತ್ತೇನೆ ಹೀಗೆಂದು ನಂದಿಶ್ರೇಷ್ಠಿಯ ಮನೆಗೆ ಕರೆದೊಯ್ದು ಚಿತ್ರದ ಹಂಸ ಪಕ್ಷಿಯ ಮುಂದೆ ಶನಿದೇವನನ್ನು ಸೂಚಿಸಿದಾಗ ಆ ಹಂಸ ಪಕ್ಷಿ ಮತ್ತೊಮ್ಮೆ ಜೀವ ಕಳೆದು ತಾನು ನುಂಗಿದಂತಹ ಆ ಹಾರವನ್ನು ಹೊರ ಹಾಕಿ ಯಥಾಸ್ಥಾನದಲ್ಲಿ ಚಿತ್ರವಾಗಿ ಇರುತ್ತದೆ. ನಡೆದ ಎಲ್ಲ ಕಥಾವಳಿಗಳನ್ನು ಚಕ್ರವರ್ತಿ ವಿಕ್ರಮಾದಿತ್ಯ ವಿವರಿಸಿದಾಗ ತಪ್ಪಾಯಿತು ಎಂದು ಕಾಲಿಗೆರೆದಂತಹ ಚಂದ್ರಶಯನ ತನ್ನ ಮಗಳಾದಂತಹ ಪದ್ಮಾವತಿಯನ್ನು ವಿವಾಹವಾಗಬೇಕು ಎನ್ನುವ ಬೇಡಿಕೆಯನ್ನು ಉತ್ತರಿಸಿದ. ಆಲೋಲಿಕೆಯನ್ನು ಮದುವೆಯಾಗಬೇಕು ಎನ್ನುವ ಬೇಡಿಕೆ ನಂದಿಶ್ರೇಷ್ಠಿಯ ಕಡೆಯಿಂದ ರಾಜ ಬಹುಬಲ್ಲ. ಈ ನೆಲೆಯಲ್ಲಿ ಅರಸನಾದಂತಹ ವಿಕ್ರಮಾದಿತ್ಯ ಆಲೋಲಿಕೆ ಮತ್ತು ಪದ್ಮಾವತಿ ಇಬ್ಬರನ್ನು ಮದುವೆಯಾಗಿ ಆಶ್ರಯ ಕೊಟ್ಟ ಗಾಣದ ರಾಮಣ್ಣನಿಗೆ ಒಂದು ಊರನ್ನು ಉಡುಗೊರೆಯಾಗಿ ಕೊಟ್ಟು ವೈಭವದಿಂದ ತನ್ನ ಉಜ್ಜಯಿನಿಗೆ ಬರ್ತಾನೆ. ಅವನ ಮಡದಿ ಮಕ್ಕಳು ಮಂತ್ರಿ ಪರಿವಾರ ಸಾಮಂತರು ಒಳ್ಳೆಯ ಸ್ವಾಗತವನ್ನು ಕೊಡುತ್ತಾರೆ. ನಾನು ಶನಿ ಪೂಜೆ ಮಾಡುವುದಿಲ್ಲ, ಈಗ ಮಾಡುವುದಿಲ್ಲ ಎಂದು ಅಂದು ಪುರೋಹಿತರ ಮುಂದೆ ಹೇಳಿದ್ದ ವಿಕ್ರಮಾದಿತ್ಯ 7.5 ವರ್ಷಗಳ ಕಾಲ ಶನಿದೇವರನ್ನು ತಾನು ತಿಳಿದು ತನ್ನನ್ನು ತಾನು ಅರಿತು ಸ್ವತಃ ಶನಿ ಪೂಜೆಯನ್ನು ಮಾಡುತ್ತಾನೆ. ಈ ಶನಿ ಪೂಜೆ ಎನ್ನುವ ವಿಕ್ರಮಾದಿತ್ಯ ಚರಿತ್ರೆ ಶನಿ ಮಹಾತ್ಮೆ ಎನ್ನುವ ಗ್ರಂಥ ಮೂಲದಲ್ಲಿ ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರ ಭಾಷೆಯಲ್ಲಿದ್ದಂತಹ ಈ ಗ್ರಂಥವನ್ನು ಕನ್ನಡದಲ್ಲಿ ಯಕ್ಷಗಾನ ರೂಪದಲ್ಲಿ ಬರೆದವರು ಚಿನ್ಮಯದಾಸರು. ಆ ಚಿನ್ಮಯದಾಸರು ಆ ಗ್ರಂಥ ರಚನೆ ಮಾಡುವಾಗ ಹೀಗೆ ಹೇಳುತ್ತಾರೆ, ಈ ಗ್ರಂಥ ರಚನೆಯನ್ನು ಶನಿದೇವರ ಪ್ರೇರೇಪಣೆಯಿಂದ ಮಾಡಿದ್ದೇನೆ. ಇದರಲ್ಲಿ ಯತಿ ಗಣ ಪ್ರಾಸ ವ್ಯಾಕರಣ ಛಂದಸ್ಸು ದೋಷಗಳಿದ್ದರೆ ಸರಿ ಮಾಡಿ ಓದುವ ಭಕ್ತರಿಗೆ 20,000 ಶರಣಾರ್ಥಿ ಎಂದೇ. ನಾವು ಶ್ರೀ ಶಾರದಾಂಬ ಯಕ್ಷಗಾನ ಮಂಡಳಿ ಉರ್ವಸ್ತು ಈ ತಂಡದ ಸದಸ್ಯರು ಇಂದು ಈ ಪುಣ್ಯದ ಮನೆಯಲ್ಲಿ ಶ್ರಾವಣ ಮಾಸದಲ್ಲಿ ನಡೆಯುವ ಯಕ್ಷಗಾನದ ಸರಣಿ ಕಾರ್ಯಕ್ರಮದಲ್ಲಿ ಶನೀಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ಎನ್ನುವ ಒಂದು ಯಕ್ಷಗಾನ ಪ್ರಸಂಗವನ್ನು ಇಂದು ನಾವು ತಾಳಮದ್ದಲೆಯ ಸ್ವರೂಪದಲ್ಲಿ ನೀಡಿದ್ದೇವೆ. ಈ ಪ್ರಸಂಗ ತೆಂಕುತಿಟ್ಟಿನ ಪ್ರಸಂಗವೂ ಅಲ್ಲ, ಬಡಗುತಿಟ್ಟಿನ ಪ್ರಸಂಗವೂ ಅಲ್ಲ. ಇದು ಮೂಡಲಪಾಯದ ಯಕ್ಷಗಾನದ ಪ್ರಸಂಗ. ಚಿನ್ಮಯದಾಸರು ಬರೆದ ಪ್ರಸಂಗ ಪುಸ್ತಕಕ್ಕೂ ನಮ್ಮ ಭಾರತಿ ಸುಬ್ಬ ಇರಬಹುದು, ಬೇರೆ ಕವಿಗಳು ಯಕ್ಷಗಾನ ಕವಿಗಳು ಬರೆದ ಪ್ರಸಂಗಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದರೆ, ಯಕ್ಷಗಾನದಲ್ಲಿ ಮೂಡಲಪಾಯ ಮತ್ತು ಪಡುವಲಪಾಯ. ಅದರಲ್ಲಿ ಮೂಡಲಪಾಯದ ಅಂದರೆ ಘಟ್ಟದ ಮೇಲಿನ ಯಕ್ಷಗಾನ, ದೊಡ್ಡಾಟ ಮೊದಲಾದ ಆ ಯಕ್ಷಗಾನ ಪ್ರಾಕಾರಗಳಿಗೆ ಸೇರುವ ಮೂಡಲಪಾಯದ ಯಕ್ಷಗಾನದ ಪ್ರಸಂಗ. ಆ ಪ್ರಸಂಗದ ಹಾಡನ್ನು ನಮ್ಮ ಭಾಗವತಿಗೆ ಹೇಳುವಾಗ ಅದರಲ್ಲಿ ಹೆಚ್ಚಿನ ವಚನ ರೂಪದಲ್ಲಿರುವಂತಹ ಆ ಹಾಡುಗಳನ್ನು ಭಾಗವತರು ಹೇಳಿದಾಗ ಅದಕ್ಕೆ ನಾವು ಹೇಳಿದ ಅರ್ಥದಲ್ಲಿ ತಪ್ಪು ಕಲಿತರೆ ಅದನ್ನು ಸರಿ ಮಾಡಿ ಕೇಳಿಸಿಕೊಂಡಂತಹ ಪ್ರೇಕ್ಷಕರಿಗೆ ಚಿನ್ಮಯದಾಸರ 20,000 ನಮಸ್ಕಾರದೊಂದಿಗೆ ನಮ್ಮ 20,000 ನಮಸ್ಕಾರವನ್ನು ಸೇರಿಸಿಕೊಡ್ತಾ ಇದ್ದೇವೆ. ಮಂಗಳಾಚರಣೆಯ ಪೂರ್ವದಲ್ಲಿ ನಮ್ಮ ಪೈಗಳು ನಾಗೇಂದ್ರ ಪೈಗಳು ಇಂದಿನ ಕಲಾವಿದರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಕಲಾವಿದರಿಗೆ ಇಂದಿನ ದಿನ ಶ್ರಾವಣ ಮಾಸದ 11ನೇ ದಿನ ಇಂದಿನ ಈ ಸೇವೆ ನಡೆಸಿಕೊಟ್ಟವರು
ಶ್ರೀ ಶಾರದಾಂಬ ಯಕ್ಷಗಾನ ಮಂಡಳಿ 3 ವರ್ಷದವರು ಮಂಗಳೂರು ಇವರು. ಇಲ್ಲಿ ಇವರ ಪ್ರಥಮ ಸೇವೆ. ಈ ಸೇವೆ ಇಲ್ಲಿ ನಡೆಯುತ್ತದೆ ಎಂಬುದು ನನಗೆ ಭರವಸೆ ಇರಲಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಮಾಧವ ದೇವಸ್ಥಾನದಲ್ಲಿ ಈ ಸಂಘ ಪುನಃ ಪ್ರಾರಂಭವಾಗಿದೆ ಅಂತ ಕೇಳಿಕೊಂಡ ನಾನು, ನಮ್ಮ ಪ್ರಭುಗಳು ಇದ್ದಾರೆ, ಅದರೊಟ್ಟಿಗೆ ನವನೀತ ಕದ್ರಿಯವರು ಇದ್ದಾರೆ, ಒಂದು ಪತ್ರ ಬರೆದು ನೋಡುವ ಎಂಬ ಪ್ರಯತ್ನವನ್ನು ನಾನು ಮಾಡಿದೆ ಅಷ್ಟೇ. ಆ ಪ್ರಯತ್ನ ಪತ್ರ ಬರೆದ ಅವರು ಮುಟ್ಟಿದ ಮರುದಿವಸವೇ ಪ್ರಭುಗಳು ದೂರವಾಣಿ ಮೂಲಕ ಹೇಳಿದರು, ನಮಗೆ ಒಂದು ದಿವಸ ನೀವು ಅದು ಸಹ ಸೋಮವಾರ ಕೊಟ್ಟರೆ ಭಾಳ ಒಳ್ಳೆಯದು, ಉಳಿದ ದಿವಸ ನಮ್ಮ ನವನೀತರಿಗೆ ಅನುಕೂಲ ಇಲ್ಲ ಅಂತ ಹೇಳಿದರು. ಅದರ ಪ್ರಕಾರ ಇಂದು ಅವರಿಗೆ ಅವಕಾಶ ಕೊಟ್ಟ ಪ್ರಕಾರ ಇಂದು ಬಂದು ಸೇವೆ ನಡೆಸಿಕೊಟ್ಟಿದ್ದಾರೆ. ಆದರೆ ಈ ಪ್ರಸಂಗ ಅವರು ಮಾಡಬೇಕಂತಾದರೆ ಇದು ದೈವ ಸಂಕಲ್ಪವೇ ಸರಿ. ತಿರುಮಲ ವೆಂಕಟರಮಣ ದೇವರಿಗೆ ಈ ಪ್ರಸಂಗ ನಾನು ದೊಡ್ಡದಾಳಮಧ್ಯದಲ್ಲಿ ಮಾಡಿಸಿದ್ದೇನೆ. ಅದರ ನಂತರ ಇಲ್ಲಿ ಯಾವ ಸಂಘದವರು ಮಾಡಿದ್ದು ನನ್ನ ಸಾಧಾರಣ 1991 ನಂತರ ನನಗೆ ಗೊತ್ತಿಲ್ಲ. ಆದರೆ ನಾನು ದೊಡ್ಡ ಕೊಟ್ಟ ಇದಕ್ಕೆ ನಾನು ಇದನ್ನು ಮಾಡಿಸಿದ್ದೆ. ಆದರೆ ಈ ಪ್ರಸಂಗವನ್ನು ನಮ್ಮ ನವನೀತ ಕದ್ರಿಯವರು ವಿದೇಶದಲ್ಲಿ ಕೂಡ ಪ್ರಸಿದ್ಧಿ ಮಾಡಿದ ಇದು ಕಲಾವಿದ. ಅವರು ಇಲ್ಲಿ 30 ವರ್ಷಗಳ ಮೊದಲು ಇಲ್ಲಿ ಬಂದು ನಮ್ಮಲ್ಲಿ ಇಲ್ಲಿ ಸೇವೆ ನಡೆಸಿದರು. ಆವಾಗ ಇಲ್ಲಿ ಸೇವೆ 9 ಗಂಟೆಯಿಂದ 12 ಗಂಟೆ ತನಕ ನಡೀತಾ ಇತ್ತು. ಆವಾಗ ರಾತ್ರಿಯಲ್ಲಿ ಬಂದು ನಾವು ಫಲಹಾರ ವ್ಯವಸ್ಥೆಯನ್ನು ತೆಗೆದು ಇಲ್ಲಿ 9 ರಿಂದ 12 ಗಂಟೆ ತನಕ ಸೇವೆ ಮಾಡಿ ಮತ್ತೆ ಅವರ ಪ್ರಯಾಣವನ್ನು ಮುಂದುವರಿಸಿದರು. ತದನಂತರ ಕ್ರಮಾಂಕ ಇಲ್ಲಿ ನಾನು ಬದಲಾವಣೆ ಮಾಡಿದೆ. ಈಗ ದಿವಸಕ್ಕೆ 3 ದಿವಸ 3 ಸೇವೆಗಳು ನಡೀತವೆ. ಅದು ನಂದಲ್ಲ, ದೈವ ಸಂಕಲ್ಪ ಅಷ್ಟೇ. ಮತ್ತು ನಮ್ಮ ಪ್ರಭುಗಳು ಎಲ್ಲಿ ಹೋಗ್ತಾರೆ ಅಲ್ಲಿ ಆ ಯಕ್ಷಗಾನ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ತಂದೆ ನಾಗೇಶ್ ಪ್ರಭುಗಳು ಇಲ್ಲಿ ನಮ್ಮ ಶ್ರಾವಣ ಮಾಸದ ಸೇವೆಯನ್ನು ಮಾಡಿದರು. ನನಗಿಂತ ಮೊದಲು ಅವರು ಕೂಡ ಇಲ್ಲಿ ಈ ಶ್ರಾವಣ ಮಾಸದ ಸೇವೆಯನ್ನು ನಡೆಸಿದರು. ಅದರ ನಂತರ ಆವಾಗ ಈ ಪ್ರಭುಗಳು ಚೆಂಡೆಯನ್ನು ತೆಂಗನಂತೇಳಿ ಕಲಿತಿದ್ದರು 83ರಲ್ಲಿ. ಆದರೆ ಹಿರಿಯರಿಗೆ ಅವರಿಗೆ ಇವರು ಅದನ್ನು ಮುನ್ನಡೆಸುವಲ್ಲಿ ಮನಸ್ಸಿರಲಿಲ್ಲ. ಇವರನ್ನು ತಡೆದ ನಂತರ ಅವರು ಪ್ರಾರಂಭಿಸಿದ್ದು ತಂದೆಗೆ ಮಾಮಾಯಿ ದೇವಸ್ಥಾನದಲ್ಲಿ ಯಕ್ಷಗಾನವನ್ನು ಮುಂದುವರಿಸಲಿ ಅದನ್ನು ಕೂಡ ಅಂತ ಆದಾಗ